ದುಡ್ಡು ಮಾಡ್ಕೋ ಆಯ್ತಾ. ಆಮೇಲೆ ಯಾವಾಗ ಜನ ತುಳಿದು ಬಿಸಾಕ್ಬಿಡ್ತಾರೋ ಗೊತ್ತಿಲ್ಲ ಅಂತ ಓಪನ್ ಆಗಿ ಹೇಳ್ತಾರೆ ಆಯ್ತಾ. ಯಾಕಂದ್ರೆ ಅದು ಸತ್ಯ. ನೀವು ಅದನ್ನ ಹೇಳ್ತೀರಿ? ಖಂಡಿತ ಸರ್, ಪ್ರತಿಯೊಬ್ರು ಹೇಳೋದಷ್ಟೇ ಸರ್. ಇರೋ ಗಂಟ ಚೆನ್ನಾಗಿ ಜನ ಮುತ್ಕೊಂಡೇ ಇರ್ತಾರೆ. ಸ್ವಲ್ಪ ಡ್ಯಾಮೇಜ್ ಆದ್ರೆ ಕೆಳಗೆ ಉಳಿಸ್ಬಿಡ್ತಾರೆ, ಆಳ್ಗೊಂದ್ ಕಲ್ಲು ಹೊಡಿತಾರೆ ಸರ್. ಎಲ್ಲ ಸರ್ ನಾನು ಅದು ಒಪ್ಕೊತೀನಿ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಬಿಗ್ ಬಾಸ್ ಗೆದ್ದ ತಕ್ಷಣ 50 ಲಕ್ಷ ಬಂದ್ಬಿಡ್ತು ಅಂತ. ಸರ್ 3 ಜನ ರಾಜಕೀಯದವರು ಕರೆದು ಅವ್ನಿಗೆ ಸನ್ಮಾನ ಮಾಡ್ತಾರೆ, ಪ್ರತಿಯೊಬ್ರು ಕರೆದು ಸನ್ಮಾನ ಮಾಡ್ತಾರೆ, ಎಲ್ಲಾ ಕಡೆನೂ ಕರೆಸ್ತಾರೆ. ಆ ಟೈಮಲ್ಲಿ ಏನೋ ಅವ್ರು ದುಡ್ಡು ಮಾಡ್ಕೊಂಡಂಗೆ ನೆಕ್ಸ್ಟ್ ಅವ್ರ ವ್ಯಾಲ್ಯೂ ಕಳ್ಕೊಂಡ್ಬಿಟ್ರೆ ಅವ್ರು ಯಾರು ಕರ್ಕೊಳ್ಳೋದು. ಸರ್ ಈಗ 50 ಲಕ್ಷ ಅಂತಂದ್ರೆ ಒಂದು 50 ಲಕ್ಷದಲ್ಲಿ ಒಂದು ಡ್ಯೂಪ್ಲೆಕ್ಸ್ ಮನೆ ಕಟ್ಟಕ್ಕಾಗಲ್ಲ ಅಂತ ಕಾಲ ಇದೆ. ಈಗ ತುಂಬಾ ಜನ ಹೇಳ್ತಾರೆ ಒಂದಷ್ಟು ಜನಕ್ಕೆ ದಾನ ಮಾಡು, ಒಂದಷ್ಟು ಜನಕ್ಕೆ ಅವ್ರು ಕೊಡು ಇವ್ರು ಕೊಡು ಅಂತಾರೆ. ಅವನು ಶ್ರಮ ಪಟ್ಟಿರ್ತಾರಲ್ಲ 50 ಅಣ್ಣ. ಇವಾಗ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಗೆದ್ದ, ಆದ್ರೆ ಏನು ಗೆದ್ದ ಮೇಲೆ ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದಾಗಿತ್ತು ಅಂತ ನಿಮ್ಗೇನ ಅನ್ಸುತ್ತೆ ಅವ್ರ ಬಗ್ಗೆ, ಗಿಲ್ಲಿ ಅವ್ರ ಬಗ್ಗೆ? ಸರ್ ಇವಾಗ ಗಿಲ್ಲಿ ಗೆದ್ರು, ಓಕೆ ಆಯ್ತಾ. ಅವ್ರದ್ದು ಈಗ ಏನಂದ್ರೆ ಮುಂದೆ ಅವ್ರದ್ದು ಫ್ಯೂಚರ್ ನೋಡ್ಬೇಕು ಆಯ್ತಾ. ಯಾರೋ ಒಬ್ರು ಹಿಂಗೆ ಹೇಳಿದ್ರು, ಗೆದ್ದಪ್ಪ ಫಸ್ಟ್ ದುಡ್ಡು ಮಾಡ್ಕೋ ಆಯ್ತಾ. ಆಮೇಲೆ ಯಾವಾಗ ಜನ ತುಳಿದು ಬಿಸಾಕ್ಬಿಡ್ತಾರೋ ಗೊತ್ತಿಲ್ಲ ಅಂತ ಓಪನ್ ಆಗಿ ಹೇಳ್ತಾರೆ ಆಯ್ತಾ. ಯಾಕಂದ್ರೆ ಅದು ಸತ್ಯ. ನೀವು ಅದನ್ನ ಹೇಳ್ತೀರಿ? ಖಂಡಿತ ಸರ್, ಪ್ರತಿಯೊಬ್ರು ಹೇಳೋದಷ್ಟೇ ಸರ್. ಇರೋ ಗಂಟ ಚೆನ್ನಾಗಿ ಜನ ಮುತ್ಕೊಂಡೇ ಇರ್ತಾರೆ. ಸ್ವಲ್ಪ ಡ್ಯಾಮೇಜ್ ಆದ್ರೆ ಕೆಳಗೆ ಉಳಿಸ್ಬಿಡ್ತಾರೆ, ಆಳ್ಗೊಂದ್ ಕಲ್ಲು ಹೊಡಿತಾರೆ ಸರ್. ಎಲ್ಲ ಸರ್ ನಾನು ಅದು ಒಪ್ಕೊತೀನಿ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಬಿಗ್ ಬಾಸ್ ಗೆದ್ದ ತಕ್ಷಣ 50 ಲಕ್ಷ ಬಂದ್ಬಿಡ್ತು ಅಂತ. 3 ಜನ ರಾಜಕೀಯದವರು ಕರೆದು ಅವ್ನಿಗೆ ಸನ್ಮಾನ ಮಾಡ್ತಾರೆ, ಪ್ರತಿಯೊಬ್ರು ಕರೆದು ಸನ್ಮಾನ ಮಾಡ್ತಾರೆ, ಎಲ್ಲಾ ಕಡೆನೂ ಕರೆಸ್ತಾರೆ. ಆ ಟೈಮಲ್ಲಿ ಏನೋ ಅವ್ರು ದುಡ್ಡು ಮಾಡ್ಕೊಂಡಂಗೆ ನೆಕ್ಸ್ಟ್ ಅವ್ರ ವ್ಯಾಲ್ಯೂ ಕಳ್ಕೊಂಡ್ಬಿಟ್ರೆ ಅವ್ರು ಯಾರು ಕರ್ಕೊಳ್ಳೋದು. ಸರ್ ಈಗ 50 ಲಕ್ಷ ಅಂತಂದ್ರೆ ಒಂದು 50 ಲಕ್ಷದಲ್ಲಿ ಒಂದು ಡ್ಯೂಪ್ಲೆಕ್ಸ್ ಮನೆ ಕಟ್ಟಕ್ಕಾಗಲ್ಲ ಅಂತ ಕಾಲ ಇದೆ. ಈಗ ತುಂಬಾ ಜನ ಹೇಳ್ತಾರೆ ಒಂದಷ್ಟು ಜನಕ್ಕೆ ದಾನ ಮಾಡು, ಒಂದಷ್ಟು ಜನಕ್ಕೆ ಅವ್ರು ಕೊಡು ಇವ್ರು ಕೊಡು ಅಂತಾರೆ. ಅವನು ಶ್ರಮ ಪಟ್ಟಿರ್ತಾರಲ್ಲ 50 ಲಕ್ಷ ಏನೇನು ಅಲ್ಲ ಸರ್. ಇವಾಗ ಒಂದ್ ಮಾತು ಸರ್, ಇವತ್ತು ನೀವು ಕಷ್ಟ ಬೀಳ್ತಾ ಇದೀರಾ, ಯೂಟ್ಯೂಬ್ ನಡೆಸ್ತಾ ಇದೀರಾ ಚಾನಲ್. ಒಂದ್ 10 ರೂಪಾಯಿ ಜಾಸ್ತಿ ಬರುತ್ತೆ, 10 ರೂಪಾಯಿ ಕಡಿಮೆ ಹೋಗುತ್ತೆ. 100 ರೂಪಾಯಿ ಜಾಸ್ತಿ ಬಂದ್ಬಿಟ್ಟು ನೀವು ಏನಾದ್ರು ಎಲ್ಲಾರು ಖರ್ಚು ಮಾಡ್ಕೊಂಡು ಹೋಗ್ತೀರಾ ಸರ್? ಇಲ್ಲ ಸರ್, ನಿಮ್ದೇ ಅಂತ ಜೀವನ ಇದೆ ಸರ್. ಎಲ್ಲಾನು ನೀವು ನೋಡ್ಬೇಕು. ನಿಮ್ಗೆ ವರ್ಕರ್ಸ್ಗೆ ಇದು ಎಲ್ಲ ಚಾನಲ್ ನಡ್ಸಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತು. ಅದೆಲ್ಲ ಉಳಿದ ಮೇಲೆ ಏನಾದ್ರು ಇತ್ತು ಅಂದ್ರೆ ನೀವು ಇನ್ನೊಬ್ರಿಗೆ ದಾನ ಮಾಡುವಂತದ್ದಾಗುತ್ತೆ. ಅವ್ರ ವಿಷಯದಲ್ಲೂ ಅಷ್ಟೇ ಸರ್. ಅವರು ಏನೋ ಮಾಡಿದಾರೆ, ಕಷ್ಟಪಟ್ಟು ಅವ್ರು ಏನೋ ಬಂದಿದ್ಯೋ ಏನೋ ಮಾಡಿದಾರೋ ಅವ್ರ ವೈಯಕ್ತಿಕ ಅದನ್ನ ಬೇರೆಯವ್ರು ಮಾತಾಡೋ ಒಂದು ಇದು ಬೇಡ ಅದು ಅಲ್ವಾ. ಹಂಗಾಗಿ ಅಣ್ಣ ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈಗ ಏನು ಗಿಲ್ಲಿ ಮತ್ತೆ ಕಾವ್ಯ ಅವರಿಬ್ರು ಒಳಗಡೆಯಿಂದ ಹೊರಗಡೆ ಬಂದ್ಮೇಲೆ ಅಭಿಮಾನಿಗಳು ಒಟ್ಟಿನ ಕರ್ನಾಟಕದವರು ತುಂಬಾ ಕ್ರೇಜ್ ಅಲ್ಲಿ ಇರೋದು ಅವ್ರಿಬ್ರು ಮದುವೆ ಆಗ್ಬೇಕು, ಅವ್ರಿಬ್ರು ಒಟ್ಟಾಗಿ ಸಿನಿಮಾ ಮಾಡ್ಬೇಕು ಅನ್ನೋದಿದೆ. ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಸರ್ ಅವ್ರ ಪರ್ಸನಲ್ ಸರ್, ಅದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಇಷ್ಟಪಡಲ್ಲ ಸರ್. ಸಿನಿಮಾ ಬೇರೆ ಆಯ್ತಾ, ರಿಯಲ್ ಲೈಫ್ ಬೇರೆ ಸರ್. ಸಿನಿಮಾದಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿ ಅವರು ಕಾಮಿಡಿ ಶೋ ಇಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ಎಲ್ಲ ಕ್ಲೋಸ್ ಆಗಿದ್ದಾರೆ ಅಂದ್ಬಿಟ್ಟು ಮದುವೆ ಮಾಡ್ಕೋಬೇಕು ಅನ್ನೋದು ಏನು ಇಲ್ಲ ಸರ್. ಅವ್ರ ಮನಸ್ಸಿಗೆ ಸಂಬಂಧಪಟ್ಟ ಸರ್. ಇಷ್ಟಪಟ್ಟರೆ ಖಂಡಿತವಾಗ್ಲೂ ಖುಷಿಯಾಗಿ ಆಗ್ಲಿ ಆಯ್ತಾ. ಇಲ್ಲ ಅಂತ ಯಾರು ಹೇಳ್ತಾರೆ ಆಯ್ತಾ. ಇಷ್ಟ ಇಲ್ಲ ಅಂದ್ರೆ ಏನ್ ಫೋರ್ಸ್ ಮಾಡಿ ಪಬ್ಲಿಕ್ ಮಾಡಕ್ ಆಗಲ್ಲ ಸರ್. ಅದು ಓಕೆ. ಇವ್ರು ಏನು ಕೇಳಿದ್ರು ಅಂತಂದ್ರೆ, ಈಗ ಎಲ್ಲರ ಹಳ್ಳಿ ಕಡೆ ಒಂದು ಹೆಣ್ಣು ತೋರಿಸಿ ಅಂದ್ರೆ ಹಿಂದೆ ಒಬ್ರು ಬಂದ್ರೆ 10-15 ಹುಡುಗಿರು ತೋರಿಸ್ತಿದ್ರು. ಈಗ ಒಬ್ರನ್ನು ತೋರಿಸಲ್ಲ. ಯಾಕೆ ಬೇಕು ನಮಗೆ, ಏನೋ ಮುಂದೆ ಸಮಸ್ಯೆ ಆಗ್ಬಿಡುತ್ತೆ ಅಂತ. ಆದರೆ ಇಡೀ ಕರ್ನಾಟಕ ಅವ್ರ ಮನೆ ಒಳಗಡೆ ಇದ್ರು ಅವ್ರಿಗೆ ಗೊತ್ತಿಲ್ಲದೇ ಅವ್ರನ್ನ ಒಂದು ರೀತಿ ಮದುವೆ ಮಾಡೋ ಲೆವೆಲ್ಗೆ ಬೆಳೆಸ್ಬಿಟ್ಟಿದ್ರು. ಈ ಥರ ಜನಗಳ ಪ್ರೀತಿ ಇದೆಯಲ್ಲ, ಈ ಪ್ರೀತಿಗೆ ಅವರಿಬ್ರು ಮದುವೆ ಆಗಬೇಕಾ ಬೇಡವಾ, ಅವ್ರು ನೋಡೋದು ನಾವು ಫ್ರೆಂಡ್ಸ್ ಇರ್ತೀವಿ ಅಂತ ಹೇಳ್ತಿದ್ದಾರೆ. ಇವ್ರು ಕೇಳೋದು ಹಂಗೆ. ನಿಮ್ಮ ಪ್ರಕಾರ ಅವ್ರು ಮದುವೆ ಆಗಬೇಕಾ ಅಥವಾ ಒಂದು ಫ್ರೆಂಡ್ಸ್ ಆಗಿದ್ಬಿಟ್ರೆ ಒಳ್ಳೇದಾ? ಸರ್ ಅದೇ ಹೇಳಿದ್ದು ನಾನು, ಅವರ ಅಂಡರ್ಸ್ಟ್ಯಾಂಡಿಂಗು. ಅವ್ರಿಬ್ರಿಗೂ ಇಷ್ಟ ಇದ್ರೆ ಅವ್ರು ಮದುವೆ ಮಾಡ್ಕೋತಾರೆ. ನಾವು ನೀವು ಫೋರ್ಸ್ ಮಾಡ್ಬಿಟ್ಟು ಮದುವೆ ಮಾಡ್ಕೋ ಅಂತ ಹೇಳಿಕಲ್ಲ ಸರ್. ನೋಡಕ್ ಜೋಡಿ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲರಿಗೂ ಕಟ್ಬಿಡಕ್ಕಾಗದ ಸರ್. ಅಷ್ಟೇ ಸಿಂಪಲ್. ಅವ್ರವ್ರ ವೈಯಕ್ತಿಕ ಅದು ಆಯ್ತಾ. ಇಷ್ಟ ಇದ್ರೆ ಮದುವೆ ಮಾಡ್ಕೋತಾರೆ, ಇಷ್ಟ ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ಅವ್ರಿಬ್ರು ಮನಸ್ಸಿನ ಭಾವನೆಗಳು ಸರ್. ಅದು ಆ ಭಾವನೆಗಳು ಅವ್ರಿಬ್ರು ಬರ್ಬೇಕು. ನಾವು ನೀವು ಡಿಸೈಡ್ ಮಾಡಕ್ ನಾವಿಬ್ರು ಯಾರು ಸರ್? ಈಗ ಕೆಲವ್ರು ಅಂತಿದ್ದಾರೆ ಕಾವ್ಯ ಮತ್ತೆ ಗಿಲ್ಲಿ ಇಬ್ರು ಕೂಡ ಒಂದು ಸಿನಿಮಾ ಮಾಡಿದ್ರೆ ತುಂಬಾ ಜನ ನೋಡ್ತಾರೆ ಅಂತ ಹೇಳ್ತಾರೆ. ಅದು ಓಕೆ ಅನ್ಸುತ್ತಾ ನಿಮ್ ಪ್ರಕಾರ? ಸರ್ ಕಾವ್ಯ ಮತ್ತೆ ಗಿಲ್ಲಿ ಅವರು ಸಿನಿಮಾ ಮಾಡಿದ್ರೆ ನೋಡ್ತೀವಿ ಸರ್. ನೀವು ನೋಡ್ತೀರಾ, ನಾವು ನೋಡ್ತೀವಿ ಆಯ್ತಾ. ಕಂಟೆಂಟ್ ಚೆನ್ನಾಗಿದ್ದು, ಮೂವಿ ಚೆನ್ನಾಗಿ ಬಂದ್ರೆ ಖಂಡಿತವಲ್ಲ ಎಲ್ಲರೂ ಅಂತ ನೋಡೋದಿಲ್ಲ ನೀವು. ಕಂಟೆಂಟ್ ಚೆನ್ನಾಗಿರ್ಬೇಕು ಸರ್. ಸಿನಿಮಾ ಚೆನ್ನಾಗಿದ್ರೆ ಎಲ್ಲರೂ ಹೋಗ್ತೀವಿ ಸರ್ ಆಯ್ತಾ. ಅವ್ರಿಬ್ರು ಅಂದ್ರೆ ಸರ್ ಎಂತ ಹೀರೋಗಳಿದಾರೆ ಸರ್. ಎಂತ ಹೀರೋಗಳದ್ದು ಫ್ಲಾಪ್ ಆಗಿದೆ, ಹಿಟ್ ಆಗಿದೆ. ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲ 100% ಹೋಗ್ತೀನಿ ಸರ್ ಆಯ್ತಾ. ನೋಡಿ, ನೀವು ಸಿನಿಮಾದವರಾಗಿದೆ ಅಂತ ಕೇಳಿದ್ರೆ ತುಂಬಾ ಅಭಿಮಾನಿಗಳು ಗಿಲ್ಲಿನ ಬೆಳೆಸಿರುವಂತವ್ರು, ಗಿಲ್ಲಿ ಕಾವ್ಯನ. ಅವ್ರು ಹೇಳೋದೇನಂತಂದ್ರೆ, ಗಿಲ್ಲಿ ಸುಮ್ಮನೆ ರೂಮರ್ಗಳೇನೋ ಗಿಲ್ಲಿ ಕಾವ್ಯ ಇಬ್ರು ಕೂಡ ಹೀರೋ ಹೀರೋಯಿನ್ ಆಗಿ ಸಿನಿಮಾ ಮಾಡ್ತಾರೆ, ನಾವು ನೋಡೋ ಕ್ಯೂರಿಯಾಸಿಟಿ ಇದ್ದೀವಿ ಅಂತ. ಗಿಲ್ಲಿ ಗುಂಗ್ ಇನ್ನೂ ಹೋಗಿಲ್ಲ. ಆ ಥರ ಏನಾರು ಆದ್ರೆ ನಿಮ್ಮ ಜನ ನೋಡ್ತಾರ, ನಿಮ್ಗೆ ಇಷ್ಟ ಆಗತ್ತಾ ಅಂತ ಕೇಳಿದ್ರಿ? ಅದೇ ಸರ್, ಅದೇ ಈಗ ಅವ್ರ ಅಭಿಮಾನಿಗಳು ಎಲ್ಲಾದ್ರೂ ನೋಡೇ ನೋಡ್ತಾರೆ ಸರ್ ಆಯ್ತಾ. ಅವ್ರ ಅಭಿಮಾನಿಗಳು ನಾವು ಯಾರನ್ನೂ ಅಡೆಪಡೆ ತೋರ್ಸಕ್ಕಾಗಲ್ಲ. ಅವ್ರ ಅಭಿಮಾನಿಗಳು ನೋಡೇ ನೋಡ್ತಾರೆ ಆಯ್ತಾ. ಈಗ ಎಲ್ಲಾರ್ಗು ಇಷ್ಟ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಆಯ್ತಾ. ಇವಾಗ ನೋಡಿ, ನೀವೇ ನಿಮ್ಮ ಚಾನಲ್ನ 100 ಜನ ನೋಡೋರು ಇದ್ದಾರೆ, ನೋಡದೇ ಇರೋರು ಇದ್ದಾರೆ.
ಅದಕ್ಕೆಲ್ಲ ನಾವು ಒಪ್ಸಕ್ಕಾಗಲ್ಲ ಸರ್. ಪಬ್ಲಿಕ್ ಒಬ್ಬೊಬ್ರು ಒಂಥರ ಡಿಸೈಡ್ ಇರುತ್ತೆ. ಎಲ್ಲ ಹೇಳಿವ 5 ಬೆರಳು ಒಂದೇ ತರ ಇಲ್ಲ ಅನ್ನೋ ತರ ಅವ್ರಿಗೆ ಸಂಬಂಧಪಟ್ಟಂಗೆ ಸರ್ ಅಷ್ಟೇ. ಈಗ 12 ಸೀಸನ್ ಮುಗ್ದೈತೆ. 12 ಸೀಸನ್ಲಿ ಗಿಲ್ಲಿ ತರ ಯಾರು ಜನಮನಸ್ಗಳಲ್ಲಿ ಮಾನಸದಲ್ಲಿ ಉಳ್ಕಲೇ ಇಲ್ಲ. ಆದ್ರೆ ಏನ್ ಗಿಲ್ಲಿ ಅಂತ ಏನು ಅದು ತಂತ್ರಗಾರಿಕೆ ಅಥವಾ ಏನ್ ಗಿಲ್ಲಿ ಅಂತದ್ ಏನ್ ಮೋಡಿ ಮಾಡ್ಬಿಟ್ಟಿದೆ ಜನಕ್ಕೆ? ಸರ್ ಅವ್ರ ಮೋಡಿಗಿಂತ ಅವ್ರ ಪ್ರತಿಭೆ ಅವ್ರು ತೋರಿಸಿದಾರೆ ಸರ್. ಆಯ್ತಾ, ಅವ್ರದ್ದು ರಿಯಾಲಿಟಿ ಇದೆ, ಕ್ರಿಯೇಟಿವಿಟಿ ಇದೆ. ಈಗ ಕ್ರಿಯೇಟಿವಿಟಿನಲ್ಲಿ ಅವ್ರದೇ ಅಂತ ಒಂದು ಚಾಪ್ ಮೂಡಿಸಿದ್ದಾರೆ. ಆಯ್ತಾ, ಹಂಗಾಗಿ ಜನ ಇಷ್ಟಪಟ್ಟಿದ್ದಾರೆ. ಒಂದು ಚಿಕ್ಕ ಮಕ್ಕಳಾಗ್ಲಿ ದೊಡ್ಡ ಮಕ್ಕಳು ಎಲ್ಲ ಪ್ರತಿಯೊಬ್ಬರು ವಯಸ್ಸಾಗಿರೋರೆಲ್ಲ ಇಷ್ಟಪಡ್ತಾರೆ ಅಂದ್ರೆ ಅವರ ಒಂದು ಪ್ರತಿಭೆ, ಆ ಪ್ರತಿಭೆನ ನೋಡಿ ಖುಷಿ ಪಡ್ತಾರೆ. ಇವಾಗ ಒಂದು ನಿಮ್ಮ ಚಾನಲ್ 100 ಜನ ಇಷ್ಟಪಡ್ತಾರೆ ಅಂದ್ರೆ ಅದಕ್ಕೆ ಏನು ಅಂತ ಹೇಳಿದ್ರೆ ಏನಂತ ಸರ್ ಹೇಳೋಣ. 100 ಜನ ಇಷ್ಟಪಟ್ಟಿದ್ದಾರೆ ಅಂದ್ರೆ ನಿಮ್ಮ ಒಂದು ಕ್ರಿಯೇಟಿವಿಟಿ, ನಿಮ್ಮ ಒಂದು ಆ ಜರ್ನಿ, ನೀವೊಂದು ನಿಮ್ಮ ಹಾರ್ಡ್ ವರ್ಕು ಇಲ್ಲಿ ಗಂಟೆ ಹೇಳ್ಕೊಂಡ್ ಬಂದಿದೆ. ನಿಮ್ಮ ಒಂದು ಕ್ರಿಯೇಟಿವಿಟಿ ನೀವು ನಾರ್ಮಲ್ ಆಗಿ ಮಾಮೂಲಿ ಪಬ್ಲಿಕ್ ಅಲ್ಲಿ ಯಾವ್ದೋ ನಾರ್ಮಲ್ ವಿಡಿಯೋ ಮಾಡಕ್ರೆ ತಗೊಳ್ಳಲ್ಲ. ಇನ್ನ ಏನಾರ ಅದಕ್ಕೆ ಸಂಬಂಧಪಟ್ಟ ಅದು ಬಿಟ್ಟು ಬೇರೆ ಏನಾರ ಮಾಡಿದ್ರೆ ಮಾತ್ರ ಜನ ತಗೊಳ್ಳೋವಂಥದ್ದು. ಅದು ಬಿಟ್ಟು ನೀವೇನೋ ಮಾಡ್ತಾ ಇರೋ ಅಂದ್ರೆ ಜನ ನಿಮ್ಮಿಂದ ಇರ್ತಾರೆ. ಈಗ ಗಿಲ್ಲಿ ಬಿಗ್ ಬಾಸ್ ನ ಒಂದು ಟ್ರೆಂಡ್ ಸೆಟ್ ಮಾಡಿ ಇಟ್ಬಿಟ್ಟಾರೆ. 12ನೇ ಸೀಸನ್ ಇಡೀ ಭಾರತದಲ್ಲೇ ಅಷ್ಟು ಟ್ರೆಂಡ್ ಆಗ್ಬಿಟ್ಟದೆ ಬಿಗ್ ಬಾಸ್ ಇದಕ್ಕೇನೆ. ಆದರೆ ಈ ಸೀಸನ್ಲಿ ಗಿಲ್ಲಿ ಥರ ಯಾರು ಬರ್ತಾರಾ? ಬಂದಿಲ್ಲ ಅಂತಂದ್ರೆ ಬಿಗ್ ಬಾಸ್ ಈ ಏನಾರು ಅದು ವ್ಯಾಲ್ಯೂ ಹೋಗ್ಬಿಡುತ್ತೆ. ಯಾಕಂದ್ರೆ ಈಗ ಒಂದು ಸೆಟ್ ಆಗಿದೆಯಲ್ಲ, ಯಾಕಂದ್ರೆ ಜನ ಅದೇ ರೀಲ್ಸ್ ಅಲ್ಲಿ ಇರ್ತಾರೆ. ಅವಾಗ ಹುಚ್ಚ ವೆಂಕಟ್ ಅವರು ಎಲ್ಲ ಕ್ರಿಯೇಟಿವಿಟಿ ಮಾಡಿದ್ರು. ಪ್ರಥಮ ಹೌದು, ಕೂಡ ಕ್ರಿಯೇಟಿವಿಟಿ ಮಾಡಿಕೊಂಡ್ ಬಂದಿರೋರೆ ಒಬ್ರು ಇದಾರೆ ಅವ್ರವ್ರದ್ದೇ ಅಂತ. ಬಂದಿದೆ ಈ ಸೀಸನ್ ಅಲ್ಲೂ ಯಾರೋ ಒಬ್ರು ಉಟ್ಕೊಂಡ್ ಬಂದೇ ಬರ್ತಾರೆ ಸರ್. ನನಗೆ ನಿಮ್ ಪ್ರಕಾರ ಯಾರು ಬರ್ಬೋದು ಸರ್? ಅದಕ್ಕೆ ಗೆಸ್ಸಿಂಗ್ ಇಲ್ಲ. ಯಾರನ್ನ ಇಷ್ಟು ಜನ ಅಂತ ಅನೌನ್ಸ್ಮೆಂಟ್ ಆಗಿದ್ರೆ ಅದ್ರಲ್ಲಿ ಒಬ್ರು ಹೆಸರು ಹೇಳ್ಬೋದಾಯ್ತು. ಅದ್ರಲ್ಲಿ ಏನು ಅನೌನ್ಸ್ಮೆಂಟ್ ಇಲ್ವಲ್ಲ ಸರ್. ಅಂದ್ರೆ ಪ್ರತಿ ಸಾರಿ ಹಿಂದೆ ಕ್ವಾಟ್ಲೆ ಕಿಚನ್ ಯಾರ ತರ ಅವ್ರು ತಗತ್ತಿದ್ರು. ಈ ಸಾರಿ ಓಂ ಪ್ರಕಾಶ್ ರಾವ್ ಪ್ರಸಿದ್ಧ ಡೈರೆಕ್ಟ್ರು ಅವ್ರು ಇದ್ದಾರೆ. ಅಕಸ್ಮಾತ್ ಅವ್ರನ್ನ ಏನೋ ಕರ್ಕೋಬೋದಾ? ಅವ್ರಿದ್ರೆ ಚೆನ್ನಾಗಿರುತ್ತಾ? ಹೇಳಿಕಲ್ಲ, ಚಾನ್ಸ್ ಇರುತ್ತೆ. ಅವ್ರು ಬಂದ್ರೆ ಚೆನ್ನಾಗಿರುತ್ತಾ ಮನೋರಂಜನೆ? ಬಿಗ್ ಬಾಸ್ ಅಲ್ಲಿ ಲೈವ್ ಅಲ್ಲಿ ಬೈತಾ ಇರ್ತಾರಲ್ಲ, ಅದ್ ನೋಡಕ್ಕೆ ಖುಷಿ ಪಡ್ತಾರೆ ಸರ್. ಅದಕ್ಕೆ ಫೇಮಸ್. ನೀವೇ ನಗ್ತಾ ಇದ್ರಿ, ಅದೇ ಹೇಳಿದ್ದು. ನೀವು ಲೈವ್ ಅಲ್ಲೇ ಬೈತಾ ಇರ್ತಾರೆ ಸರ್. ಅದೊಂಥರ ಮಜಾ ಇರುತ್ತೆ ಅನ್ಸ್ತೀರಾ? ಖಂಡಿತವಲ್ಲ. ಆಯ್ತಾ, ಯಾಕಂದ್ರೆ ಅಲ್ಲಿ ಏನೇ ಒಂದು ಹೆಚ್ಚು ಕಮ್ಮಿ ಅದನ್ನು ನೋಡ್ತಾ ಇರ್ತೀವಲ್ಲ ಸರ್. ಎಲ್ಲಾನು ಇವಾಗೆಲ್ಲ ನೋಡಿ ಮೊಬೈಲ್ ಹಿಂಗಂತ ಇದ್ರೆ ಇನ್ಸ್ಟಾಗ್ರಾಮ್ ಅದ್ರಲ್ಲಿ ಓಪನ್ ಮಾಡ್ತಾ ಯಾವ್ದಾನ ಒಂದೊಂದು ಕಾಮಿಡಿ ಆಗ್ಲಿ ಸೀರಿಯಸ್ ಆಗಿ ಎಲ್ಲ ಪ್ರತಿಯೊಂದು ಬಂದು ಹೋಗುತ್ತೆ. ಅದ್ರಲ್ಲಿ ಅವ್ರದ್ದು ಒಂದು ಪ್ರೋಗ್ರಾಮ್ ಬರ್ತಾ ಇರ್ತಲ್ಲ. ಅಲ್ಲ ಈಗ ನೀವು ಹೇಳಿದ್ರಲ್ಲ ಹುಚ್ಚ ವೆಂಕಟ್, ಪ್ರಥಮ್ ಈ ತರದವ್ರು ಅಂದಾಗ ಈ ಸಾರಿ ಏನಾದ್ರು ಅಂದ್ರೆ ಪ್ರತಿ ಸಾರಿ ಕೂಡ ಕ್ವಾಟ್ಲೆ ಕಿಚನ್ ಇದ್ದವ್ರನ್ನ ಒಬ್ಬೊಬ್ರು ತಗೋತಾರೆ ಅಂತ ಗೊತ್ತಿತ್ತು. ಆ ಏನಾದ್ರು ಅದಕ್ಕೋಸ್ಕರ ಏನಾದ್ರು ಓಂ ಪ್ರಕಾಶ್ ಅವ್ರು ತಗೊಂಡಿದಾರ? ಅಕಸ್ಮಾತ್ ಬಿಗ್ ಬಾಸ್ಗೆ ಬಂದ್ರೆ ನಿಮಗೆ ಖುಷಿ ಆಗುತ್ತೆ, ಹೇಗಿರುತ್ತೆ ಅಂತ ಸರ್? ಅದೇ ಈಗ ಅವ್ರು ಬಂದ್ರೆ ಇವ್ರು ಬಂದ್ರೆ ಖುಷಿ ಮಜಾ ಇರುತ್ತೆ ಅಲ್ವಾ? ಬಟ್ ಅವ್ರು ಬಂದ್ರೆ ಖಂಡಿತಲ್ಲ. ಆಯ್ತಾ, ಕ್ರಿಯೇಟಿವಿಟಿ ಮಾಡೋರು ಯಾರೇ ಬಂದ್ರು ಖುಷಿ ಆಗುತ್ತೆ ಸರ್. ಕನ್ನಡ ಜನತೆಗೆ ಯಾರು ಖುಷಿ ಕೊಡ್ತಾರೋ ಪ್ರತಿಯೊಬ್ರು ಮನ್ಸಿಗೆ ಅವ್ರೆಲ್ಲಾನು ಜನ ತಗೋ. ನಿಮ್ ಪ್ರಕಾರ ಈಗ ಬೈಯೋದು ಒಂದ್ ಕ್ರಿಯೇಟಿವಿಟಿ. ಅಂಬರೀಶ್ ಅವ್ರು ಬಿಟ್ರೆ ನೆಕ್ಸ್ಟ್ ಈಗ ಇವರೇ ನಿಮ್ ಕ್ರಿಯೇಟಿವಿಟಿ ಆಗ್ಬಿಟ್ಟದೆ ಸರ್. ದರ್ಶನ್ ಅವರು ಬೈತಾ ಇದ್ರು ಸರ್. ದರ್ಶನ್ ಅವ್ರು ಬೈಯೋ ರೀತಿ ಬೇರೆ, ಆದ್ರೆ ಇವ್ರು ಬೈಯೋದ್ ಬೇರೆ. ಅಯ್ಯೋ ಮುಂಡೆ ಮಗ್ನೆ ಏನೇನೋ ಬೈತಾರಲ್ಲ, ಎಷ್ಟು ಜನ ಬೈಸ್ಕೊಂಡಿರಲ್ಲ. ನೀವು ಒಂದ್ ಕಾಲದಲ್ಲಿ ಅವ್ರು ಭೇಟಿ ಮಾಡಿ ಬೈಸ್ಕೊಂಡಿದ್ರೆ ಹಂಗ ಗೊತ್ತಿಲ್ಲ. ಸಿನಿಮಾ ಯಾವ್ದು ಅವ್ರ ಜೊತೆ ಭೇಟಿ ಆಗಿಲ್ಲ. ಭೇಟಿ ಆಗಿದೀವಿ ಮಂತ್ರಾಲಯದಲ್ಲಿ ಒಂದ್ಸತಿ ಭೇಟಿ ಆಗಿದ್ದಾನ ಅವ್ರನ್ನ. ಆಯ್ತಾ, ಚೆನ್ನಾಗಿರುತ್ತಾ ಆತರ ಅವ್ರು ಬೈಕೊಂಡು ಓಡಾಡೋದು? ಅದೇನು ಸರ್, ಅದು ನಮ್ಗೆ ಗೊತ್ತಿಲ್ಲ. ಅದು ನಾವ್ ಯಾರತ್ರ ಬೈಸ್ಕೊಂಡಿಲ್ವಲ್ಲ, ನಮ್ಗೆ ಗೊತ್ತಿಲ್ಲ ಅದು. ಹಂಗಾಗಿ ಓಕೆ ಸರ್.